ಕದಿಮಾ ಸುಳ್ಳು ಹೇಳ್ತೀಯೇನೋ? ನಿನಗೆ ಹಿಂಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ನಾಲ್ಕು ಬಿಟ್ರೆ ಗೊತ್ತಾಗತ್ತೆ. ಇಷ್ಟೇ ಧೈರ್ಯ ನಿನ್ಗೆ? ನನ್ನ ಕೈ ಹಿಡಿತೀಯಾ? ಅಮ್ಮ, ನಾನ್ ತಪ್ಪು ಮಾಡಿದ್ರೆ ನನಗ್ ಹೊಡೀರಿ, ನಾನ್ ಸಹಿಸ್ಕೊಳ್ತೀನಿ. ಆದ್ರೆ ಏನೂ ತಪ್ಪು ಮಾಡ್ದಿರೋ ನನ್ ಗಣೇಶನ್ ಮೇಲೆ ಯಾರಾದ್ರೂ ಕೈ ಮಾಡಿದ್ರೆ ನಾನ್ ಸಹಿಸ್ಕೊಳ್ಳಲ್ಲ. ನಡಿಯೋ. ಮೂರ್ ಕಾಸಿನ ಹುಡುಗಿನ ಯಾಕಷ್ಟು ತಲೆ ಮೇಲೆ ಕೂರ್ಸ್ಕೋಬೇಕು? ಅವಳಿವತ್ತು ಏನ್ ಮಾಡಿದ್ಲು ನೋಡ್ತೀಯ ನಾಣಿ? ನನ್ ಕೈ ಹಿಡಿದಿದ್ದಾಳೆ. ಇಷ್ಟು ಕೊಬ್ಬಿರ್ಬೇಕು ಅವಳಿಗೆ. ಆ ಹುಡುಗಿ ಮಾಡಿದ್ದು ತಪ್ಪೇ ಬಿಡಿ. ವಿರೋಧ ಪಕ್ಷದವ್ರಿಗೆ ಇಂಥ ಒಂದು ಸಣ್ಣ ಸುದ್ದಿ ಸಿಕ್ಕಿದ್ರೆ ಸಾಕು, ದೊಡ್ಡ ರಂಪ ಮಾಡ್ಬಿಡ್ತಾರೆ. ಮನೆ ಕೆಲಸದ ಹುಡುಗಿ ವಿಷಯ ಆದ್ರೂ ಅಷ್ಟೇ. ಅದು ಅಲ್ಲದೆ ಇದು ನಿಮಗೆ ಮೊದಲನೇ ಎಲೆಕ್ಷನ್ನು. ಏನಂದೆ? ಅಣ್ಣ ಅವ್ರು ನಿಮ್ಗೆ ಹೇಳಲಿಲ್ವೇ? ನರಹರಿ ಅವರು ನನಗೆ ರಾಜಕೀಯ ಬೇಡ ಅಂತ ಹೇಳಿದ್ಮೇಲೆ ಅಣ್ಣ ಅವರು ನಿಮಗೇ ಟಿಕೆಟ್ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ನಿಜ. ಮೊದ್ಲು ವಿಷಯನ ಹರಿಗೆ ಹೇಳ್ಬೇಕು. ಹರಿ, ಅಪ್ಪ ಅಮ್ಮನ ಮುಖ್ಯವಾದ ಕರ್ತವ್ಯ ಕನ್ಯಾದಾನ ಮಾಡೋದು. ನನಗನ್ಸುತ್ತೆ ಈಗ ನಿಮಗೆ ಈ ಕರ್ತವ್ಯ ಮಾಡೋ ಸಮಯ ಬಂದಿದೆ ಅಂತ. ನೀವು ಹೇಳೋದು ಸರಿಯಾಗೈತೆ. ಆದ್ರೆ ನಾನೊಬ್ಬ ಬಡವ, ನಾನು ಎಲ್ಲಿಂದ ಹುಡುಗರು ಹುಡುಕ್ಲಿ? ಅದು ಅಲ್ಲದೆ ನನ್ನ ಮಗಳದ್ದು ಯಾರು ಮದುವೆ ಆಗ್ತಾರೆ? ಸಾವಿತ್ರಿ ಮದುವೆ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ಅವಳ ಮದುವೆ ಖರ್ಚು ಪೂರ್ತಿ ನಾನು ನೋಡ್ಕೋತೀನಿ. ನಾವು ಅವಳಿಗೆ ಹುಡುಗನ್ನ ನೋಡಿಟ್ಟಿದ್ದೀವಿ. ನಿಮಗಿಷ್ಟ ಆದ್ರೆ ಮಾತ್ರ. ಹೌದಾ? ಯಾರಮ್ಮ ಅವ್ರೆ? ಯಾಕೆ ಸಾವಿತ್ರಿ ಇಲ್ಲಿ ಕೂತ್ಕೊಂಡಿದ್ಯಾ? ನೀನ್ ಯಾಕೆ ಬಂದೆ ಇಲ್ಲಿಗೆ? ನಾನು ನಾಣಿ ಸಾಹೇಬ್ರನ್ನ ನೋಡೋಣ ಅಂತ ಬಂದೆ. ಅದರಲ್ಲಿ ನೀನು ಅತ್ತೆಯವ್ರ ಹತ್ರ ಜಮೀನಿನ ವಿಷಯ ಮಾತಾಡಿದ್ಯಾ? ನಮ್ ಜಮೀನ್ ವಿಷಯ ಏನಾದ್ರೂ ಆಗತ್ತೆ, ಅದಕ್ಕೂ ನಿಮ್ಗೂ ಏನ್ ಸಂಬಂಧ? ಯಾಕೆ ಸಾವಿತ್ರಿ ಒಂಥರ ಮಾತಾಡ್ತಾ ಇದ್ಯಾ? ಹೌದು, ನಾನ್ ಹಾಗೆ ಒಂಥರಾನೇ. ನನ್ನಂತವ್ರು ಎಲ್ರಿಗೂ ಒಂಥರಾನೇ ಕಾಣೋದು. ಯಾಕೆ? ಏನಾಯ್ತು ಇವಾಗ? ಯಾರಾದ್ರೂ ಏನಾದ್ರು ಅಂದ್ರ? ಯಾರಾದ್ರೂ ಏನಾದ್ರೂ ಅಂದ್ರು ಅಂದ್ರೆ ಏನ್ ಮಾಡ್ತೀಯಾ? ನಮ್ಮಂತವ್ರಿಗೆ ಅನ್ನಿಸ್ಕೊಳ್ಳೋದೇ ಅನಿವಾರ್ಯ ಆಗ್ಬಿಟ್ಟಿದೆ. ನೋಡು, ನೀನ್ ಹೀಗ್ ನನ್ ಮೇಲೆ ಕೋಪ ಮಾಡ್ಕೊಳ್ಳೋದ್ರಿಂದ ನಾನೇನ್ ಮಾಡ್ಲಿ ಹೇಳು? ನಾನ್ ನಿಮ್ಗೆ ಏನಾದ್ರೂ ಮಾಡು ಅನ್ನ. ನನ್ಗೋಸ್ಕರ ಯಾರು ಏನು ಮಾಡೋದ್ ಬೇಕಾಗಿಲ್ಲ. ನನ್ ಪಾಡಗ್ ನನ್ನ ಬದುಕಕ್ ಬಿಟ್ರೆ ಸಾಕು. ನಮ್ಮ ಆಯ್ಕೆ ಬಗ್ಗೆ ಏನ್ ಹೇಳ್ತೀರಾ ಸೂರಪ್ಪ? ನೀವು ನಿಜವಾಗ್ಲೂ ಯಾವ್ರು ಕಂಡ್ರವ? ಇನ್ನೂ ಆಗ್ಬೇಕಾದ ಕೆಲಸ ಬೇಕಾದಷ್ಟಿದೆ. ಆಯ್ತು ಕಂಡ್ರವ, ಆಯ್ತು. ಅಳ್ಬೇಡಿ ಸೂರಪ್ಪ. ಈ ಕಣ್ಣೀರ್ನ ಸಾವಿತ್ರಿ ಮದ್ವೆ ಆದ್ಮೇಲೆ ಮನೆ ತುಂಬಿಸ್ಕೊಡ್ತಿರಲ್ಲ, ಆ ಸಮಯಕ್ಕೆ ಅಂತ ಜೋಪಾನವಾಗಿಟ್ಟಿರಿ. ನಾಣಿ, ವಿಶ್ವ ಬಂದಿದ್ದಾನ? ಬಂದಿದ್ದ. ಅವನ್ನ ಸಾವಿತ್ರಿನ ಬರ ಕೇಳು.